ಹಾ ನಮಸ್ತೆ. ಸರ್ ಅಭಿಜಿತ್ ಮಾತಾಡ್ತಿದ್ದೀನಿ, ಕರ್ನಾಟಕ ಟಿವಿಯಿಂದ ರಿಪೋರ್ಟರ್. ಹಾ ನಮಸ್ತೆ ಹೇಳಿ. ಸರ್, ಏನು ಕಲಾಸಿಪಾಳ್ಯದಲ್ಲಿ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಿದೆ ಸರ್ ಅಪ್ಡೇಟು? ಅಂದ್ರೆ ಕೇಸರಿ ಟವಲ್ ಅನ್ನ ಹಾಕಿದ್ಕೋಸ್ಕರ ಹಲ್ಲೆ ಮಾಡಿದಾರೆ ಅಂತ ಹೇಳಲಾಗ್ತಿದೆ. ನಿಜವಾಗಿ ಏನ್ ನಡೀತು ಘಟನೆಯಲ್ಲಿ ಅನ್ನುವಂಥದ್ದು ಸರ್? ಒಂದು ಟ್ರಾವೆಲ್ಸ್ ಏಜೆನ್ಸಿ ಇದೆ ಅಲ್ಲಿ ಒಂದು ಕಲಾಸಿಪಾಳ್ಯದಲ್ಲಿ. ಹಾ, ಅಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಇರ್ತಾನೆ. ಅವನೇನು ಯಾವುದೇ ಹಿಂದೂ ಸಂಘಟನೆಗಳ ಜೊತೆ ಗುರ್ಸ್ಕೊಂಡಿರೋದಿಲ್ಲ ಅಥವಾ ಏನೂ ಇಲ್ಲ. ಆತ ರೆಗ್ಯುಲರ್ ಆಗಿ ಏನು ಯಾರಾದ್ರೂ ನಮ್ಮ ಕೂಲಿ ಕಾರ್ಮಿಕರು ಟವಲ್ಗಳನ್ನ ಬಳಸ್ತಾರೆ, ಮೇಲೆ ಲಗೇಜ್ ಗಳನ್ನ ಎತ್ತಬೇಕಂತ ಸಂದರ್ಭದಲ್ಲಿ ತಲೆಗೆ ಒಂದು ಸಪೋರ್ಟಿವ್ ಆಗಿ ಇರ್ಲಿ ಅಂತ ಹೇಳಿ ತಗೋತಾರೆ. ಆ ರೀತಿಯಾಗಿ ಅವನು ಒಂದು ಕೇಸರಿ ಟವಲ್ ಅನ್ನ ಅಥವಾ ಬಟ್ಟೆಯನ್ನ ಅವನ ಹೆಗಲ ಮೇಲೆ ಹಾಕೊಂಡಿರ್ತಾನೆ. ಅದನ್ನ ಹಾಕೊಂಡು ಅವನು ಲಗೇಜ್ ಗಳನ್ನ ಬಸ್ಗೆ ಹತ್ತಿ ಹಾಕುವಂತದ್ದು ಈ ರೀತಿ ಕೆಲಸ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಯಾರೋ ಇಬ್ರು ಜಿಹಾದಿ ವ್ಯಕ್ತಿಗಳು ಬಂದು ಆತನಿಗೆ ಪ್ರಶ್ನೆ ಮಾಡ್ತಾರೆ, ಇದು ಕೇಸರಿ ಬಟ್ಟೆನ ಏನಕ್ಕೆ ಹಾಕಿದ್ಯಾ ಇಲ್ಲಿ ಇದೆಲ್ಲ ನಡೆಯೋದಿಲ್ಲ ಅಂತೇಳಿ ಅವ್ರ ಮೇಲೆ ಮಾತಿನ ಚಕಮಕಿ ಆಗ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಬ್ಬ ಸೂಪರ್ವೈಸರ್ ಹೋಗಿ ಏನಾಗ್ತಾ ಇದೆ ಅಂತ ಕೇಳಿದಾಗ ಈ ತರ ಅವನ ಬಿಚ್ಚು ಅಂತ ಹೇಳಿದಾರೆ. ಅವನು ಕೆಲಸ ಮಾಡ್ತಕ್ಕಂತ ಅಮಾಲಿನಪ್ಪ, ಅವನು ಬಟ್ಟೆಯನ್ನು ಹಾಕೊಂಡಿದ್ದಾನೆ, ಅದನ್ನ ತೆಗಿಯೋದಿಕ್ಕೆ ಅಂತ ಯಾವ ರೀತಿ ಹೇಳ್ತೀಯಾ, ಆ ತರ ಆಗೋದಿಲ್ಲ ಅಂತ ಹೇಳಿ ಹೋಗಿ ಅಂತ ಹೇಳಿದಾರೆ. ಅಷ್ಟೊತ್ತಿಗೆ ಏನ್ ಮಾಡಿದ್ದಾನೆ, ಇನ್ನೊಂದಿಬ್ಬರಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಆ ಹುಡುಗನ್ನ ಏಕಾಏಕಿ ಸೈಡ್ ಕರ್ಕೊಂಡೋಗಿ ಹೊಡೆದಿದ್ದಾರೆ ಅವನ್ನ. ಆವಾಗ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ್ದ ಯಾರು, ಯಾವ ಗುಂಪು, ಏನು ಅಂತ, ಯಾರು ಯುವಕರು, ಯಾರು? ಮುಸಲ್ಮಾನ್ ಯುವಕರೇ. ಈಗಾಗಲೇ ಬಂಧನ ಆಗಿದೆ ಅವ್ರದ್ದು. 3 ಜನ ವ್ಯಕ್ತಿಗಳನ್ನ ಬಂಧನ ಮಾಡಿದೀವಿ ಅಂತ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ಅವರೆಲ್ಲ ಪತ್ತೆ ಹಚ್ಚಿದ್ದಾರೆ ಅವ್ರು ಯಾರು ಅಂತ. ಅವ್ರ ಫೋಟೋಸ್ ಎಲ್ಲ ಈಗಾಗಲೇ ಮಾಧ್ಯಮಗಳು ಬರ್ತಾ ಇದೆ. ಬಹುಶಃ ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇತ್ತು ಅನ್ಸುತ್ತೆ. ಒಟ್ಟಾರೆ ಅವ್ರದ್ದು ಬಂಧನ ಆಗಿದೆ. ಅದನ್ನ ಬಿಡ್ಸೋಕ್ ಹೋದಂತವ್ರ ಮೇಲೆ ದಾಳಿ ಮಾಡಿ ಅವ್ರದ್ದು ಬಟ್ಟೆಗಳನ್ನ ಹರಿದಿರ್ತಕ್ಕಂಥದ್ದು, ಅವ್ರಿಗೂ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಈ ರೀತಿ ಎಲ್ಲ ನಡೆಯೋದಿಲ್ಲ ನಮ್ಮ ಏರಿಯಾದಲ್ಲಿ ಅಂತೆಲ್ಲ ಧಮಕಿ ಹಾಕಿರ್ತಕ್ಕಂಥದ್ದು. ಓಕೆ, ಗೋವರ್ಧನ್ ಸರ್, ಈಗ ನಾನು ಹೇಳೋದು ಎಷ್ಟು ವರ್ಷಗಳಿಂದ ಅವ್ರು ಕೆಲಸ ಮಾಡ್ತಾ ಇದ್ರು ಅಲ್ಲಿ, ಅಥವಾ ಇದಕ್ಕಿಂತ ಮುಂಚೆ ಏನಾದ್ರು ಹಲ್ಲೆ ಆಗಿತ್ತಾ, ಹೇಗೆ ಅನ್ನುವಂಥದ್ದು ನಿಮಗೇನಾದ್ರು ಗೊತ್ತಾ ಮಾಹಿತಿ? ಅಲ್ಲ, ಹಲವಾರು ಘಟನೆಗಳು ಪ್ರತಿ ದಿವಸ ನಡೀತಾನೆ ಇರುತ್ತೆ. ಎಷ್ಟೋ ವಿಷಯಗಳು ಏನಾಗ್ತಾ ಇದೆ ಇವತ್ತು, ಧ್ವನಿ ಇಲ್ಲದೆ ಅದು ಮುಚ್ಚೋಗ್ತಕ್ಕಂತ ವಾತಾವರಣ ಇದೆ. ಈ ವಿಚಾರದಲ್ಲೂ, ಈ ಪ್ರಕರಣದಲ್ಲೂ ಅದೇ ಆಗ್ತಾ ಇತ್ತು. ಈ ಪ್ರಕರಣವನ್ನು ಮೊದಲನೇ ಬಾರಿಗೆ ಏನು ಅತ್ಯಂತ ಲಘುವಾಗಿ ಪರಿಗಣಿಸಿ ಒಂದು ಸ್ಟೇಷನ್ ಕರೆಸಿ ಬುದ್ಧಿ ಹೇಳಿಸ್ತಕ್ಕಂಥದ್ದು ಅಥವಾ ಅವ್ರಿಗೆ ಮುಚ್ಚಳಿಕೆ ಬರ್ಕೊಂಡು ಕಳಿಸ್ತಕ್ಕಂತ ಒಂದು ಎಲ್ಲಾ ರೀತಿಯಾದಂತ ಸಾಧ್ಯತೆಗಳಿತ್ತು. ಯಾವಾಗ ಇದನ್ನ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಒಂದು ನಾಳೆ ಪೊಲೀಸ್ ಠಾಣೆಗೆ ಭೇಟಿ ಕೊಡ್ತೀವಿ ಅಂತೆಲ್ಲ ಹೇಳಿ ನಾವು ಮಾತಾಡಿದ್ವಿ. ಅದಾದ ನಂತರ ಪೊಲೀಸರು ಇದನ್ನ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅವರನ್ನ ಬಂಧನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಆಗಿತ್ತು ಹಾಗಾದ್ರೆ ಈ ತರದ ಹಲ್ಲೆಗಳು ಆಗಿತ್ತು ಅಲ್ಲಿ ತುಂಬಾ ನಡೀತಾನೆ ಇರುತ್ತೆ. ಈಗ ನಾವು ನೋಡಿದೀವಲ್ಲ, ನಗರದ ಪೇಟೆನಲ್ಲಿ ಯಾರೋ ಒಬ್ಬ ಹನುಮಾನ್ ಚಾಲೀಸ ಆಡ್ತಾ ಇದ್ದ ಅಂತ ಹೇಳಿ ಕಳೆದ ವರ್ಷ ಅವನ ಮೇಲೆ ದಾಳಿ ಮಾಡಿದಂತದ್ದು ನೋಡಿದೀವಿ. ಅದೇ ರೀತಿ ತುಂಬಾ ಘಟನೆಗಳು ನಡೀತಾನೆ ಇರುತ್ತೆ ಪ್ರತಿದಿನ. ಎಷ್ಟೋ ಜನ ಏನಾಗಿದೆ, ಈಗ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ ಆದಂತ ಸಂದರ್ಭದಲ್ಲಿ ಅವರು ಹೇಳ್ಕೊಳ್ಳೋದೇ ಇಲ್ಲ, ಅವ್ರು ಸುಮ್ನೆ ಆಗ್ತಕ್ಕಂಥದ್ದು ಇದೆ. ಈ ರೀತಿಯಾದಂತ ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹಲವಾರು ವಿಷಯಗಳು ನಡೆದಿರುತ್ತೆ. ಬಟ್ ಇದು ಏನಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಾಲಯಕ್ಕೆ ಅವ್ರು ಫೋನ್ ಮಾಡಿದ್ರಿಂದ ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಹೋಗಿದೆ. ಈಗಾಗಲೇ ವ್ಯಾಪಕವಾಗಿ ವೈರಲ್ ಆಗಿದೆ. ಈಗಾಗಲೇ ಅದ್ರ ಮೇಲೆ ಕ್ರಮನೂ ಆಗ್ತಾ ಇದೆ. ಅಂದ್ರೆ ಇದು 24ನೇ ತಾರೀಕು ಸರ್ ಆಗಿದೆ? ಹೌದು, 24ನೇ ತಾರೀಕು ಆಗಿರೋದು. ನಿನ್ನೆ ಇದು ನಮ್ಮ ಗಂಟ ಬರೋವರೆಗೂ ಅದು ನ್ಯೂಟ್ರಲ್ ಆಗೇ ಇತ್ತು. ಓಕೆ, ಯಾವಾಗ ನಮ್ಮ ಕಚೇರಿಗೆ ಕರೆ ಬರುತ್ತೆ ಇವ್ರು ಯಾರೋ ಇದರಿಂದ ದಾಳಿಗೊಳಗಾಗಿದ್ರು ಅವ್ರ ಕಡೆಯಿಂದ, ಅದಾದ ನಂತರ ನಾವು ಇದನ್ನ ಒತ್ತಡ ಹಾಕಿದ್ದನ್ನ ಹೋರಾಟ ಕೈಗೆತ್ಕೋತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಎಚ್ಚೆತ್ಕೊಂಡಂತ ಅಧಿಕಾರಿಗಳು ಇವತ್ತು FIR ಅನ್ನ ಬದಲಾಯಿಸಿ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸುವಂತ ನಿಟ್ಟಿನಲ್ಲಿ ಇದ್ ಮಾಡ್ತಾ ಇದ್ದಾರೆ. ಬಟ್ ಈಗ್ಲೂ ಸಹ ನಾವು ಪೊಲೀಸ್ ಠಾಣೆಗೆ ಭೇಟಿ ಕೊಡ್ತೀವಿ. ಇವತ್ತು ಏನು ಇವ್ರನ್ನ ಬಂಧನ ಮಾಡಿದ್ದಾರೆ, ಕೇವಲ ಇಷ್ಟೇ ಸಾಕಾಗೋದಿಲ್ಲ. ಇವತ್ತು ನಾವೆಲ್ಲ ಗಮನಿಸಿದೀವಿ, ಏನು ಪಹಲ್ಗಾಮ್ನಲ್ಲಿ ಪ್ಯಾಂಟ್ ಅನ್ನ ಬಿಚ್ಚಿ ಧರ್ಮವನ್ನ ಕೇಳಿ ಹತ್ಯೆ ಮಾಡಿದ್ರು. ಆ ಭಯೋತ್ಪಾದಕರಿಗೂ ಇವತ್ತು ಕಲಾಸಿಪಾಳ್ಯದಲ್ಲಿ ಕೇಸರಿ ಶಲ್ಯವನ್ನ ನೋಡಿ ಏನು ದಾಳಿ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅವ್ರಿಗೂ ಯಾವುದೇ ರೀತಿಯಾದಂತ ವ್ಯತ್ಯಾಸನೇ ಇಲ್ಲ. ಅವರು ಯಾವ ರೀತಿ ಭಯೋತ್ಪಾದಕರು, ಇವರು ಸಹ ಭಯೋತ್ಪಾದಕರು. ಆದ್ರಿಂದ ಇವ್ರನ್ನ UAPA ಆಕ್ಟ್ ನಲ್ಲಿ ಇವ್ರನ್ನ ಬಂಧನ ಮಾಡಬೇಕು, ಅತ್ಯಂತ ಕಠಿಣವಾದಂತ ಕಾನೂನು ಕ್ರಮಗಳನ್ನ ಜರುಗಿಸಬೇಕು. ಮುಂದಿನ ದಿನಗಳಲ್ಲಿ ನಾವು ಅತ್ಯಂತ ಹಿಂದೂಗಳು ಏನು ಇವತ್ತು ಶಲ್ಯ ಹಾಕೊಂಡು ಓಡಾಡಕ್ಕೆ ಭಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ ದಿವಸಗಳಲ್ಲಿ ಯಾರಾದ್ರೂ
ತಿಲಕ ಇಟ್ಟು ಹೋಗೋದಕ್ಕೆ ಭಯ ಪಡ್ಬೇಕಾಗುತ್ತೆ. ಈ ರೀತಿಯಾದಂತಹ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಇದು ಯಾವ್ದೋ ಜಿಹಾದಿ ತಾಲಿಬಾನ್ ಅಥವಾ ಪಾಕಿಸ್ತಾನಿ ದೇಶ ಅಲ್ಲ, ಇದು ಕೆಂಪೇಗೌಡರು ಕಟ್ಟಿರ್ತಕ್ಕಂತಹ ಬೆಂಗಳೂರು. ಈ ಬೆಂಗಳೂರಿನಲ್ಲಿ ಈ ಜಿಹಾದಿ ಮಾನಸಿಕತೆಯನ್ನ ನಾವೆಲ್ಲರೂ ಮೆಟ್ಟಿ ನಿಲ್ಬೇಕಾಗಿದೆ. ಆದ್ರಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ಬಹಳ ದೊಡ್ಡದಾದಂತ ಒಂದು ಆಂದೋಲನವನ್ನ ಏನಿವತ್ತು ಕೇಸರಿ ಶಲ್ಯಗೆ ವಿರೋಧ ಮಾಡಿದ್ದಾರೆ, ಅದೇ ಕೇಸರಿ ಶಲ್ಯಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಹಾಕೊಂಡು ಅದೇ ಕಲಾಸಿ ಪಾಳ್ಯದಲ್ಲಿ ಹೋಗ್ತಕ್ಕಂತ ನಿಟ್ಟಿನಲ್ಲೂ ನಾವು ಯೋಚನೆಯನ್ನ ಮಾಡ್ಬೇಕಾಗುತ್ತೆ. ಓಕೆ, ಇನ್ನ ಎಷ್ಟು ಜನರ ಮೇಲೆ ಅಲ್ಲ ಹಲ್ಲೆ ಆಯ್ತು, ಹಲ್ಲೆ ಮಾಡಿರೋರು ಎಷ್ಟು ಜನ ಅನ್ನುವಂತ ಸರ್? ಈಗ ಇಬ್ರ ಮೇಲೆ ಅದು ಹಲ್ಲೆ ಆಗಿರ್ತಕ್ಕಂಥದ್ದು. ಈಗ ಪೊಲೀಸರು ಬಂಧಿಸಿರ್ತಕ್ಕಂಥ 3 ಜನನ. ಆದ್ರೆ ಈಗ ಪೊಲೀಸರು ಇನ್ನ ಹಲವಾರು CCTV ಕ್ಯಾಮ್ರಾ ಫುಟೇಜ್ ಗಳನ್ನ ಸಂಗ್ರಹ ಮಾಡ್ಬೇಕಾಗಿದೆ. ಇದ್ರಲ್ಲಿ ಯಾರೆಲ್ಲ ಕೈ ಜೋಡಿಸಿದಾರೆ ಅವರನ್ನು ಸಹ ಬಂಧನ ಮಾಡ್ಬೇಕಾಗಿದೆ. ಅಂದ್ರೆ 3 ಜನ ಹಲ್ಲೆ ಮಾಡಿರುವಂತಹ ಯುವಕರು ಮುಸ್ಲಿಂ ಯುವಕರೇ? ಹೌದೌದು. ಅಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಬೇರೆ ಏನಾದ್ರು ಜಿದ್ದಿತ್ತ ಅಥವಾ ಈ ಕೇಸರಿ ಶಲ್ಯಕ್ಕೋಸ್ಕರನೇ ಮಾಡಿರತಕ್ಕಂಥದ್ದು? ಓಕೆ, ಅಂದ್ರೆ ಅವರು ಏನ್ ಪರ್ಟಿಕ್ಯುಲರ್ ಏನ್ ಕೆಲಸ ಮಾಡ್ತಿದ್ರು ಅಲ್ಲಿ? ಒಟ್ಟಿಗೆ ಕೆಲಸ ಅವರು ಬೇರೆ ಕಡೆ ಕೆಲಸ ಮಾಡೋದು. ಅದೇ ಒಟ್ಟಾರೆ ಏನ್ ಕಲಸಿಪಳ್ಳೆ ಬೇರೆ ಬೇರೆ ಟ್ರಾವೆಲ್ಸ್ ಗಳಿರುತ್ತೆ ಅಲ್ಲಿ ಇಲ್ಲಿ ಅಥವಾ ಬೇರೆ ಬೇರೆ ಏನಾದ್ರು ಕೆಲಸಗಳೆಲ್ಲ ಅವ್ರು ತೊಡಗಿರ್ತಾರೆ. ಇವರು ಒಂದು ಪರ್ಟಿಕ್ಯುಲರ್ ಟ್ರಾವೆಲ್ಸ್ ಕಂಪ್ನಿ ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಈಗ ಕಂಪ್ಲೇಂಟ್ ದೂರ್ ಕೊಟ್ಟಿದ್ರಿ, ಯಾವ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರಿ? ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್. ಓಕೆ, ನಂತರದಲ್ಲಿ ನಿಮ್ಮ ದೂರುಗಳು ಅದು ಡಿ ಸಿ ಅವರಿಗೆ ದೂರು ಕೊಡುವಂತದ್ದು ಆ ತರದೆಲ್ಲ ಏನಿದೆಯಾ ಅಥವಾ ಏನು ಅಂತ ಹೇಳಿ ಯಾವ ರೀತಿಯಾಗಿ ಇದನ್ನ ಖಂಡಿಸುತ್ತೆ ಅಂತ? ಈಗ ಇದನ್ನ ನಾವೆಲ್ಲರೂ ಪೊಲೀಸ್ ಠಾಣೆಗೆ ಹೋಗ್ತೀವಿ, ಪ್ರಾಥಮಿಕವಾಗಿ ಅವ್ರು ಏನೆಲ್ಲ ಕ್ರಮ ಜರುಗಿಸಿದ್ದಾರೆ ಈಗ ಅದನ್ನೆಲ್ಲ ವಿಚಾರಗಳನ್ನ ಸ್ಪಷ್ಟಪಡಿಸ್ಕೋತೀವಿ. ಅದಾದ ನಂತರ ನಮ್ಮ ಕಡೆಯಿಂದ ಏನ್ ಆಗ್ರಹ ಇದೆ ಅದನ್ನ ಮಂಡಿಸ್ತೀವಿ ನಾವು. ಮತ್ತೆ ಏನು ಇದನ್ನ ಕೇವಲ ಇಷ್ಟಕ್ಕೆ ಬಿಡೋಂಥದ್ದು, ಬಂಧನ ಮಾಡಿ ಅವ್ರನ್ನ ಸ್ಟೇಷನ್ ಕಳಿಸ್ತಾರೆ, 1 ತಿಂಗಳು 2 ತಿಂಗಳಲ್ಲೇ ಅವರು ಬೇಲ್ ತಗೋತಾರೆ. ನಾವೆಲ್ಲ ನೋಡಿದ್ವಿ, ಏನು DJ ಹಳ್ಳಿ, KJ ಹಳ್ಳಿ, ಪಾದರಾಯನಪುರ, ಗಲಭೆಕೋರರಿಗೆ ಕೊರೋನಾ ಕಿಟ್ಗಳನ್ನ ಕೊಟ್ಟು ನ್ಯಾಷನಲ್ ಟ್ರಾವೆಲ್ಸ್ ಅಲ್ಲಿ ಕರ್ಕೊಂಡ್ ಬಂದಿರತಕ್ಕಂಥದ್ದನ್ನು ನೋಡಿದೀವಿ. ಅದೇ ಕೆಲ್ಸಗಳು ಇದ್ರಲ್ಲೂ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದೆ. ಆದ್ರಿಂದ ಇಂಥವ್ರ ಹಿಂದೆ ಇರ್ತಕ್ಕಂಥ ದೊಡ್ಡದಾದಂತ ಒಂದು ವ್ಯವಸ್ಥೆನೇ ಇರುತ್ತೆ. ಅವರೆಲ್ಲರನ್ನು ಸಹ ನಾವು ಬಯಲಿಗೆ ತರಬೇಕಾದಂತ ನಿಟ್ಟಿನಲ್ಲಿ ಕ್ರಮ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿರುತ್ತೆ. ಓಕೆ, ನಾನೀಗ ಅದನ್ನ ಈಗಾಗ್ಲೇ ನಿಮಗೆ ಗೊತ್ತಿರುತ್ತೆ ವಿಚಾರ, ಒಂದಷ್ಟು ವಿಚಾರ ಈಗ ಬರೀ ರಾಜ್ಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಹಲ್ಲೆ ಮಾಡುವಂತದ್ದು, ಮುಸ್ಲಿಂ ಯುವಕರಿಂದ ಈ ಒಂದು ಶಲ್ಯ ವಿಚಾರ, ಕೇಸರಿ ಶಲ್ಯ ಹಾಕಿದೆ ಅಂತ ಹಲ್ಲೆ ಮಾಡಿರುವಂತದ್ದು, ಏನ್ ಹೇಳ್ತೀರಾ ಸರ್ ಈ ಘಟನೆಗೆ ಸಂಬಂಧಪಟ್ಟಾಗೆ? ಒಂದ್ ಕಡೆ ತನಿಖೆ ಆಗ್ತಿರುವಂತದ್ದು, ಆಮೇಲೆ ಅಪಪ್ರಚಾರ ಇದೆಲ್ಲದೂ ಕೂಡ ಆಗ್ತಾ ಇದೆ. ಈ ಘಟನೆಗೂ ಇದಕ್ಕೂ ಏನ್ ಹೇಳ್ತೀರಾ ಅಂತ ಹೇಳಿ, ಯಾಕಂದ್ರೆ ಸಮಸ್ಯೆಗಳು ಕಮ್ಮಿ ಆಗ್ಬೇಕು, ತಣ್ಣಗಾಗ್ಬೇಕು. ಇದು ಒಟ್ಟಾರೆ ಹಿಂದೂ ವಿರೋಧಿ ಮಾನಸಿಕತೆ ಇಡೀ ವಿಶ್ವಾದ್ಯಂತ ಆಡ್ತಕ್ಕಂತ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಇವತ್ತು ವ್ಯವಸ್ಥಿತವಾಗಿ ಏನ್ ಧರ್ಮಸ್ಥಳವಾಗಿ ಏನು ಕ್ರೈಸ್ತ ಮಿಷನರಿಗಳಾಗಿರ್ಬೋದು, ಜಿಹಾದಿ ಶಕ್ತಿಗಳಾಗಿರ್ಬೋದು, ಮತ್ತೆ ಎಡಪಂಥೀಯ ವಿಚಾರಧಾರೆಯವರಾಗಿರ್ಬೋದು, ಹಿಂದೂ ವಿರೋಧಿಗಳಾಗಿರ್ಬೋದು, ಎಲ್ಲರೂ ಒಟ್ಟಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರ ಪೂರಕವಾಗಿ ಇವತ್ತು ಈ ರೀತಿಯ ಪುಂಡರು ಸಹ ಅವರು ಏನಿವತ್ತು 2047ಕ್ಕೆ ಭಾರತವನ್ನ ದಾರುಲ್ ಇಸ್ಲಾಂ ಮಾಡ್ಬೇಕು ಅಂತ ಹೇಳಿ ಹೊರಟತಕ್ಕಂತ ಕಲ್ಪನೆ ಇಟ್ಕೊಂಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಭಯವನ್ನ ಪಡಿಸ್ತಕ್ಕಂತ ನಿಟ್ಟಿನಲ್ಲಿ ಈ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕೇಸರಿ ಟವಲ್ ಯಾಕೆ ಹಾಕಿದೀಯಾ? ಕೂಲಿ ಕೆಲಸ ಮಾಡುವಂತಹ ಯುವಕನ ಮೇಲೆ ಮುಸ್ಲಿಂ ಯುವಕರ ಹಲ್ಲೆ. ವೀಕ್ಷಕರೇ, ಈಗ ಆಡಿಯೋನ ಕೇಳಿದ್ರಿ. ಗೋವರ್ಧನ್ ಸಿಂಗ್ ಅನ್ನುವಂತಹ ಹಿಂದೂ ಪರ ಸಂಘಟನೆಯ ವ್ಯಕ್ತಿಯವರು ಮಾತನಾಡಿರುವಂತದ್ದು. ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಕಳೆದ 2 ದಿನಗಳ ಹಿಂದೆ ಆದಂತಹ ಒಂದು ಘಟನೆ. ಬೆಂಗಳೂರಿನ ಕಲಸಿಪಾಳ್ಯದಲ್ಲಿ ಕಳೆದ 15 ವರ್ಷಗಳಿಂದ ಕೆಲಸ ಮಾಡ್ತಿದ್ದಂತಹ ಏನು ಟ್ರಾವೆಲ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ, ಅಂದ್ರೆ ಕೇಸರಿ ಟವಲ್ ಅನ್ನ ಯಾಕೆ ಹಾಕಿದ್ದೀಯಾ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಮುಸ್ಲಿಂ ಯುವಕರು ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಈಗ ಸದ್ಯ ಬೆಂಗಳೂರಿನ ಕಲಸಿಪಾಳ್ಯದಲ್ಲಿ ನಡೆದಂತಹ ಘಟನೆ. ಕಲಸಿಪಾಳ್ಯದ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗ ದೂರು ದಾಖಲಾಗಿರುವಂತದ್ದು. ಈಗ ಅಂದ್ರೆ ಆಡಿಯೋದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಫೋನ್ ಕಾಲ್ ಅಲ್ಲಿ ಗೋವರ್ಧನ್ ಸಿಂಗ್ ಅವರು, ಕಳೆದ ಸುಮಾರು ವರ್ಷಗಳಿಂದನೂ ಕೂಡ ಈ ರೀತಿಯಾದಂತಹ ಹಲ್ಲೆಗಳು ಮುಸ್ಲಿಂ ಯುವಕರಿಂದ ಆಗ್ತಾ ಇದೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ವೈರಲ್ ಆಯ್ತು ಅಥವಾ ನಮ್ಮ ಸಂಘಟನೆಗೆ ಯಾವಾಗ ದೂರು ಬಂತು, ಫೋನ್ ಕರೆ ಬಂತು, ಅದಾದ ನಂತರದಲ್ಲಿ ನಾವು ಸ್ಥಳಕ್ಕೆ ಹೋಗ್ತೀವಿ, ಸ್ಥಳಕ್ಕೆ ಹೋದ ನಂತರದಲ್ಲಿ ಪರಿಸ್ಥಿತಿಗಳನ್ನ ನೋಡ್ತೀವಿ ಏನಾಗಿದೆ ಅನ್ನುವಂಥದ್ದು, ಅನಂತರ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತೀವಿ ಅನ್ನುವಂಥದ್ದು. ಗೋವರ್ಧನ್ ಸಿಂಗ್ ಅವರು ಮಾಹಿತಿಯನ್ನ ಹೇಳಿದ ಹಾಗೆ, ಫೋನ್ ಆಡಿಯೋ ಕಾಲಲ್ಲಿ ಹೇಳಿದ ಹಾಗೆ, ಕಳೆದ 2 ದಿನಗಳಿಂದ ಆದಂತಹ ಈ ಒಂದು ಘಟನೆಗೆ ಸಂಬಂಧ 3 ಜನ ಮುಸ್ಲಿಂ ಯುವಕರನ್ನ ಈಗ
ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ದಾರೆ. ಅದಕ್ಕೆ FIR ಕಾಪಿನೂ ಕೂಡ ನೀವು ಕರ್ನಾಟಕ ಟಿವಿಯಲ್ಲಿ ನೋಡ್ಬೋದು, ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಮುಸ್ಲಿಂ ಯುವಕರು ಕೇಸರಿ ಟವಲ್ ಅನ್ನ ಯಾಕೆ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಈಗ ಸದ್ಯ ಅಖಿಲ ಭಾರತ ಹಿಂದೂ ಮಹಾ ಸಂಘಟನೆಯವರು ಈಗ ಮಾಡ್ತಿರುವಂತದ್ದು. ಅಂದ್ರೆ ಕಳೆದ ವರ್ಷಗಳಿಂದನೂ ಕೂಡ ಈ ರೀತಿಯಾದಂತಹ ಒಂದು ಹಲ್ಲೆಗಳು ಹಿಂದೂ ಯುವಕರ ಮೇಲೆ ಹಲ್ಲೆಗಳು ಆಗ್ತಾ ಇದೆ. ಆದ್ರೆ ಒಂದ್ ರೀತಿಯಾಗಿ ಮುಸ್ಲಿಂ ಯುವಕರು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಅನ್ನುವಂಥ ಮಾಹಿತಿಯನ್ನ ಹೇಳಿರುವಂಥದ್ದು. ಈಗಾಗಲೇ ಏನು ಕಲಸಿಪಾಳ್ಯದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ 3 ಜನ ಬಂಧಿಸಲಾಗಿರುವಂತಹ ಮಾಹಿತಿಯನ್ನು ಕೂಡ ಗೋವರ್ಧನ್ ಸಿಂಗ್ ಅವರು ನೀಡಿದ್ರು. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಕೂಡ ಆ ದೂರನ್ನು ನಾವು ಕೊಡ್ತೀವಿ ಎನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಏನು ಧರ್ಮಗಳ ನಡುವೆ ಈ ರೀತಿಯಾಗಿ ಘರ್ಷಣೆಗಳು ಯಾಕೆ ಆಗುತ್ತೆ ಅನ್ನುವಂತಹ ವಿಚಾರ, ಅಂದ್ರೆ ಈ ಹಿಂದೂಗಳನ್ನೇ ಯಾಕೆ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಿಂದೂ ಪರ ಸಂಘಟನೆಯವರ ವಾದ. ಇದು ಇಲ್ಲಿಗೆ ನಿಲ್ಬಾರ್ದು. ಅಂದ್ರೆ ಈ ರೀತಿಯಾದಂತಹ ಹಲ್ಲೆ ಆಗುತ್ತೆ, ಹಲ್ಲೆ ಆದ ನಂತರದಲ್ಲಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂಥದ್ದು ಅಥವಾ FIR ದಾಖಲಾಗುತ್ತೆ, ಅದಾದ ನಂತರದಲ್ಲಿ ಜಾಮೀನಿನಲ್ಲಿ ಹೊರ ಬರ್ತಾರೆ. ಆದ್ರೆ ನಿರಂತರವಾಗಿ ಹಿಂದೂಗಳ ಮೇಲೆ ಅಥವಾ ಈ ರೀತಿಯಾಗಿ ಕೇಸರಿ ಟವಲ್ ಅನ್ನ ಹಾಕಿರುವಂತಹ ವಿಚಾರಕ್ಕೆ ಯಾಕೆ ಖ್ಯಾತೆ ತೆಗಿತಾ ಇದ್ದಾರೆ ಅನ್ನುವಂಥದ್ದನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು, ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಇವರಿಗೆ ಬರೀ ಅಂದ್ರೆ FIR ಆಗುವಂತದ್ದು, ಬೇಲ್ ಮೇಲೆ ಹೊರಗೆ ಬರುವಂತದ್ದು ಮಾತ್ರ ಅಲ್ಲ, ಕಠಿಣ ಶಿಕ್ಷೆ ಆಗ್ಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಈಗ ಮಾಡಿರುವಂತದ್ದು. ನಾವು ಇದನ್ನ ಇಲ್ಲಿಗೆ ಬಿಡಲ್ಲ ಅನ್ನುವಂಥದ್ದನ್ನು ಕೂಡ ಹಿಂದೂ ಕಾರ್ಯಕರ್ತರು ಹೇಳುವಂತದ್ದು. ಅಂದ್ರೆ ಮುಸ್ಲಿಂ ಯುವಕರು ಈ ರೀತಿಯಾದಂತಹ ಹಲ್ಲೆಯನ್ನ ಮಾಡ್ತಿರುವಂತದ್ದು ಇದು ಹೊಸ್ತಲ್ಲ, ಈ ಹಿಂದೆನೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಠಾಣೆಗೆ ಮೆಟ್ಟಿಲಿರುವಂತದ್ದು ಅಥವಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಾಗುವಂತದ್ದು ತುಂಬಾ ಕಡಿಮೆ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಜಾಸ್ತಿ ಸದ್ದನ್ನ ಮಾಡ್ತು, ನಮ್ಮ ಸಂಘಟನೆಗೆ ಯಾವಾಗ ಫೋನ್ ಕಾಲ್ಗಳು ಬಂತು, ನಾವ್ ಯಾವಾಗ ಸ್ಥಳಕ್ಕೆ ಹೋದ್ವಿ, ಅದಾದ ನಂತರದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು ಅನ್ನುವಂಥದ್ದನ್ನ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹೇಳುವಂತದ್ದು. ತುಂಬಾ ತಡವಾಗಿ ಬೆಳಕಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದನ್ನ ಸೂಕ್ಷ್ಮವಾಗಿ ಎತ್ಕೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಾಗೆ ಅಲ್ಲಿರುವಂತಹ CC ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡ್ತಿರುವಂತದ್ದು. ಅಂದ್ರೆ ಈಗ 3 ಜನ ಬಂಧಿಸಿದ್ದಾರೆ ಅಥವಾ ಇನ್ನೆಷ್ಟು ಜನ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಈಗ ತನಿಖೆಯನ್ನ ಪೊಲೀಸ್ ಅಧಿಕಾರಿಗಳು ತುಂಬಾ ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಬೆಂಗಳೂರಿನ ಕಲಸಿಪಾಳ್ಯದಲ್ಲಿ ಏನು ಈ ಒಂದು ಘಟನೆ ಆಯ್ತು, ನಿಜಕ್ಕೂ ಕೂಡ ಕಲಸಿಪಾಳ್ಯದ ನಿವಾಸಿಗಳು ಬೆಚ್ಚಿ ಬೀಳಿಸುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಈಗ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಈ ಒಂದು ಘಟನೆಯನ್ನ ಖಂಡಿಸಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಖಡಕ್ ಆಗಿ ಮನವಿ ಅಥವಾ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಹಿಂದೂಗಳ ಮೇಲೆ ಮುಸ್ಲಿಂ ಯುವಕರು ಹಲ್ಲೆಯನ್ನ ಮಾಡಬಾರ್ದು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.